ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು ಆಲ್ರೆಡಿ ಟೈಮ್ 7:10 ಆಗಿದೆ. 7:10 ಆಗಿದೆ. ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಒಂದು, ನಡೀತಿರೋದೇ ಒಂದು. ಆ್ಯಕ್ಚುಲಿ ಇವಾಗ ಎಲ್ಲ ಗಾಡಿ ಎಲ್ಲ ವಾಶ್ ಮಾಡಿಸಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸಿ ಎಲ್ಲ ರೆಡಿಯಾಗಿತ್ತು ಬೈಕಲ್ಲಿ ಹೋಗೋಕ್ಕೆ. ಬಟ್ ಆದರೆ ಹರ್ಷಿತ್ ಅವ್ರ ಮನೇಲಿ ಬೈಕಲ್ಲಿ ಅಂದರೆ ಬೇಡ ಅಂತ ಅಂದರು. ಸೊ ಆಯಿತು ಬೇಡ ಅಂದ್ಬಿಟ್ಟು ನಾವು ಆರಾಮಾಗಿ ಬಸ್ಸಲ್ಲಿ ನಾವು ಯೋಚನೆ ಮಾಡಿದ್ವಿ. ನಮಗೂ ಅಷ್ಟು ಓವರಾಲ್ ನಮ್ಮದು ಇದ್ದಿದ್ದು ಶ್ರೀರಂಗಪಟ್ಟಣನೂ ಹೋಗಿ ಬರೋಣ ಅಂತ. ಬೈಕಲ್ಲಿ ಹೋಗಂಗಿದ್ರೆ ಇವಾಗ ಬಸ್ಸಲ್ಲಲ್ವಾ, ಶ್ರೀರಂಗಪಟ್ಟಣ ಬೇಡ, ಬರೀ ಮೈಸೂರು ಚಾಮುಂಡಿ ಬೆಟ್ಟ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ರಜತ ಪ್ಯಾಲೇಸಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಅಂತ ಕೂತಿದ್ದೀವಿ. ಇವಾಗ ಇಲ್ಲೇ ಒಂದು ಕೆಂಗೇರಿ ರೋಡಲ್ಲಿ ಇದೆ. ಸೊ ಇವಾಗ ಹಂಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟ್ರೈನ್ ಹತ್ಬಿಡ್ತೀವಿ. ಬೆಸ್ಟು, ಟ್ರೈನಲ್ಲಿ ಹೋದರೆ ಆರಾಮಾಗಿ ಹೋಗ್ಬೋದು. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಏನಾದ್ರು ಟೈಮ್ ಸಿಕ್ಕಿದ್ರೆ, ಇಫ್ ಟೈಮ್ ಪರ್ಮಿಟ್ಸ್, ಬೇರೆ ಎಲ್ಲೋಗೋದು ಅಂತ ಅಲ್ಲಿ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಲೆಟ್ಸ್ ಗೋ. ಹರ್ಷಿತ್ ನಾನು ಅಷ್ಟೇ ಗೈಸ್ ಹೋಗ್ತಾ ಇರೋದು. ಹರ್ಷಿತ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾನೆ. ಅವನು ಇಡ್ಲಿ, ನಾನು ದೋಸೆ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಹೋಟೆಲ್ದು ಆ್ಯಂಬಿಯೆಂಟ್ ನೋಡಿ ಗೈಸ್. ದೋಸೆ ಬಂದಿದೆ ಗೈಸ್, ತಿಂತಾಯಿದ್ದೀನಿ. ಇಟ್ಸ್ ಗುಡ್, ಚೆನ್ನಾಗಿದೆ. ಬಟ್ 150-180 ಕೂಡ ಅಷ್ಟಿಲ್ಲ ಗೈಸ್. ಇವಾಗ ಬಂದ್ವಿ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೀವಿ. ಟ್ರೈನ್ ಬರಬೇಕು, ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು 5 ಮಿನಿಟ್ಸ್ ಟ್ರೈನ್ ಬರುತ್ತೆ. ಬಂದಮೇಲೆ ಡೈರೆಕ್ಟ್ ಮೈಸೂರು ಗೈಸ್, ಇವಾಗ ಗೈಸ್ ಟ್ರೈನ್ ಹತ್ತಿದ್ದೀವಿ, ಹೋಗ್ತಾಯಿದ್ದೀವಿ. ಇನ್ನು 126 ಕಿಲೋಮೀಟರ್ಸ್ ಇದೆ ಮೈಸೂರಿಗೆ. ಹರ್ಷಿತ್ ವಿಡಿಯೋ ಶೂಟ್ ಮಾಡ್ತಾ ಇದ್ದಾನೆ, ಮೇಲ್ಗಡೆ ಕೂತಿದ್ದೀನಿ ಗೈಸ್. ಟ್ರೈನಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಂತ ಅಂದರೆ ಲೈಕ್ ಚಿಕ್ಕ ವಯಸ್ಸಲ್ಲಿದ್ದಾಗ ಫಸ್ಟ್ ಟೈಮ್ ಹೋಗಿದ್ದು. ಅದು ಬಿಟ್ಟರೆ ಇವಾಗಲೇ ಇದೆ ಸೆಕೆಂಡ್ ಟೈಮ್ ಟ್ರೈನ್ ಅಂತ ಹೋಗ್ತಾ ಇರೋದು. ಸೆಕೆಂಡ್ ಟೈಮ್ ಐ ಆಮ್ ಟ್ರಾವೆಲಿಂಗ್ ಇನ್ ಟ್ರೈನ್ ಗೈಸ್. ನೋ ಐ ಥಿಂಕ್ ಸೆಕೆಂಡ್ ಆರ್ ಥರ್ಡ್, ಮೋಸ್ಟ್ ಪ್ರಾಬಬ್ಲಿ ಥರ್ಡ್ ಟೈಮು ಟ್ರೈನಲ್ಲಿ ಹೋಗ್ತಾ ಇರೋದು. ವಾಯ್ಸ್ ಎಲ್ಲ ಪ್ರಾಪರಾಗಿ ಬರ್ತೈತೆ ಅಂದ್ಕೊಂಡಿದ್ದೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ಮೈಸೂರಿಗೆ ಏನಪ್ಪ ಸಡನ್ನಾಗಿ ಅಂದರೆ, ಮೈಸೂರಿಗೆ ಇದು ಇವಾಗಲ್ಲ ಗೈಸ್ ಪ್ಲ್ಯಾನ್ ಮಾಡ್ತಿದ್ದಿದ್ದು. ಫ್ರಮ್ ಸೆಕೆಂಡ್ PU ಎಂಡಿಂಗ್ ಟೈಮಿಂದ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೇ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆಗಿರಲಿಲ್ಲ. ಸೊ ನಿನ್ನೆ ಎಲ್ಲರೂ ಕೇಳಿದ್ವಿ, ಲೋ ಬರ್ತೀನಿ ಅಂತ. ದೆನ್ ದೇ ಸೆಡ್ ನೋ ಆದಿತ್ಯದು ಬರ್ತ್ಡೇ ಇತ್ತು, ಅವನು ತುಂಬ ಕಾಲೇಜ್ಗೆಲ್ಲ ರಜೆ ಹಾಕ್ಬಿಟ್ಟಿದ್ದ ಅಂದ್ಬಿಟ್ಟು ಅವ್ನು ಬರಲ್ಲ ಅಂದ. ಸೊ ಲೈಫಲ್ಲಿ ಯಾವತ್ತು ಯಾರಿಗೂ ಏನು ಡಿಪೆಂಡ್ ಆಗಬಾರ್ದು. ನಾನು ಇವನು ಕೇಳಿದೆ, ಬರ್ತೀಯ ಅಂದೆ. ಬರ್ತೀನಿ ಅಂದ. ಓಕೆ ಫೈನ್, ದೆನ್ ನಾವಿಬ್ರು ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಇವಾಗ. ಸೊ ಅದೇ ಗೈಸ್, ಲೈಫಲ್ಲಿ ಯಾವತ್ತಿದ್ರೂ ಏನಕ್ಕಾದ್ರೂ ಯಾರ ಮೇಲೂ ಯಾವುದೇ ವಿಷಯಕ್ಕೆ ಅವರಿದ್ದಾರೆ ಇವರಿದ್ದಾರೆ ಹಂಗೆ ಡಿಪೆಂಡ್ ಆಗೋಕ್ಕೆ ಹೋಗಬಾರ್ದು. ಲೈಕ್ ಲೈಫ್ ಹೋಗ್ತಾ ಲೆಸನ್ಸ್ ಕಲಿಸ್ತಾ ಇರುತ್ತೆ, ನಾವು ಕಲಿತಾ ಇರ್ತೀವಿ. ಲೈಫ್ ಕಲಿಸುತ್ತೆ, ನಾವು ಕಲಿಬೇಕು. ಅದೇ ಅಲ್ವಾ ಲೈಫ್ದು ಏನಪ್ಪ ಸರ್ಕಲ್. ಹೆಂಗೆ ಫುಡ್ ಚೈನ್ದು ಸರ್ಕಲ್ ಇದೆ, ಅದೇ ಥರ ಇದು ಲೈಫ್ ಸೈಕಲ್.
ರೀಚ್ ಆಗಿದ್ದೀವಿ ಫೈನಲಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ. ರೈಲ್ವೆ ಸ್ಟೇಷನ್ ಇಳಿದು ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದ್ವಿ. ಚಾಮುಂಡಿ ಬೆಟ್ಟದ ಹತ್ರ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಏನಾರು ಈ ಬಿಸಿಲಲ್ಲಿ ದರ್ಶನಕ್ಕೆ ಜಾಸ್ತಿ ಜನ ಇದ್ದರೆ ನಿಜ ಗೈಸ್ ಗಾನ್ ಕೇಸ್ ಪಕ್ಕ. ನೋಡೋಣ ಈಚೆ ಕಡೆ ಜನ ನೋಡಿ ಎಷ್ಟು ಜನ ಇದ್ದಾರೆ ನೋಡಬೇಕು. ಜನ ಇಲ್ಲದೆ ಇದ್ದರೆ ಸಾಕು, ರಶ್ ಕಮ್ಮಿ ಇದ್ದರೆ ಸಾಕು. ನೋಡೋಣ ಒಳಗೆ ಹೋಗೋಣ ಗೈಸ್. ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ರಶ್ ಇದೆ ಗೈಸ್, ರಶ್ ಇದೆ. ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್, ಫ್ರೈಡೇ ಇದೆ. ನೋಡುವ ಎಷ್ಟೊತ್ತಿಗೆ ಮುಗಿಸ್ಕೊಂಡು ಹೊರಡ್ತೀವಿ, ಅದ್ರ ಮೇಲೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಡಿಸಿಷನ್ನು. ನೋಡೋಣ ಗೈಸ್, ನೋಡೋಣ ಗೈಸ್. ಹೋಗ್ತಾಯಿದ್ದೀವಿ ದರ್ಶನಕ್ಕೆ ಅಂತ ನಿಂತಿದ್ದೀವಿ ಗೈಸ್. ನಾನು ಅಂದ್ಕೊಂಡಂಗೆ ಅಷ್ಟೊಂದೇನು ರಶ್ ಇಲ್ಲ ಗೈಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಗೈಸ್. ದರ್ಶನ ಅಂತೂ ಸಖತ್ತಾಗಾಯಿತು. ಬಂದಂಗೆ ಅಲ್ಲಿ ವಾಟರ್ ಮೆಲನ್ ತೊಗೊಂಡು ಇವಾಗ ಏನು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಎಲ್ಲರೂ ಬಿಸಿಲು ಚೆನ್ನಾಗೈತಲ್ಲ, ಸ್ವಲ್ಪ ಬ್ಯಾಗಲ್ಲಿ ಬಟ್ಟೆಗಳ್ನ ತೊಗೊಂಬಂದಿದ್ದೀವಿ ಬ್ಯಾಕಪ್ಗೆ. ಎಲ್ಲರೂ ಸ್ವಲ್ಪ ನೀರಲ್ಲಿ ಆಟ ಆಡ್ಕೊಂಡು ಹೋಗೋಣ ಅಂತ ನೋಡಬೇಕು. ಇವಾಗ ಕೇಳ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿರೋ ಜಾಗಕ್ಕೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಆದರೆ ಪಯಣ ಮ್ಯೂಸಿಯಮ್ಗೆ ಹೋಗ್ಬಿಟ್ಟು ಹೋಗೋದು ಗೈಸ್ ಮನೆಗೆ. ಬೆಟ್ಟ ಇಳಿದು ಗೈಸ್ ಇವಾಗ ಮತ್ತೆ ಮೈಸೂರು ಪ್ಯಾಲೇಸ್ ನೋಡಿರಲಿಲ್ಲ. ಮೈಸೂರು ಪ್ಯಾಲೇಸ್ ಕಡೆಗೆ ಪ್ರಯಾಣ. ಅದು ಗ್ಯಾಪಲ್ಲಿ ಹಂಗೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬಿಟ್ಟೆ. ತುಂಬ ಸೆಕೆ ಆಗ್ತಿದ್ದು. ಇವನು ಇಲ್ಲಿ ಆರಾಮಾಗಿ ಪೀಸ್ಫುಲ್ಲಾಗಿ ಸಾಂಗ್ ಕೇಳ್ಕೊಂಬರ್ತಾವನೆ. ಪ್ಯಾಲೇಸಲ್ಲಿ ಸಿಗುವ. ಬಂದ್ವಿ ಗೈಸ್. ಪ್ಯಾಲೇಸ್ ಪ್ಲೀಸ್. ಹಂಗೆ ಬಂದ್ವಿ ಒಳಗಡೆ. ಇಲ್ಲೆಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ. ಇವಾಗ ಎಂಟ್ರಿ ತೊಗೊಂಡಿದ್ದೀವಿ, ಇಲ್ಲಿ ಹೋಗ್ತಾಯಿದ್ದೀವಿ. ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಗೈಸ್, ಆಮೇಲೆ ಫೋನ್ ಹಾಕೊಂಬಿಟ್ರೆ ಕಷ್ಟ. ಸೊ ಆಮೇಲೆ ಸಿಗ್ತೀವಿ ಗೈಸ್. ಪ್ಯಾಲೇಸ್ ಒಳಗೆ ಬಂದಿದ್ದೀವಿ. ಪ್ಯಾಲೇಸ್ ಅಂತ ಏನಕ್ಕೆ ಅಂತಾರೆ ಅಂದರೆ ಗೈಸ್, ಪ್ಯಾಲೇಸ್ ಯಾವತ್ತಿದ್ರೂ ಪ್ಯಾಲೇಸೇ. ಫ್ರೇಮ್ಸ್ ಎಲ್ಲ, ಫೋಟೋ ಫ್ರೇಮ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಅವ್ರ ಆ್ಯನ್ಸಿಸ್ಟರ್ಸ್ ಲೈಕ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ದು ಯಾರ್ಯಾರಿಂದ ಯಾರ್ಯಾರಿಗೆ ಪಾಸ್ ಆಗಿದೆ, ಇವಾಗಿರೋರು ಯಾರು, ಆ ಸ್ಟೋರಿ ಫ್ರೇಮಿಂಗಲ್ಲಿ ಹಾಕಿದ್ದಾರೆ ಗೈಸ್. ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ ಗೈಸ್. ಇದೆಲ್ಲ ನೋಡಿ, ಹಳೆ ಕಾಲದ್ದು ಆ್ಯಂಟಿಕ್ ಪೀಸ್ ಏನು ಸಕ್ಕತ್ತಾಗಿದೆ ಗೈಸ್. ನೋಡೋಕ್ಕೆ ಜಸ್ಟ್ ವಾವ್ ಅಷ್ಟೇ. ಏನೋ ಹೇಳ್ದಲ್ಲ ಹೇಳು. ಈ ಮನೇಲಿ ಒಬ್ಬನೇ ರಾಜ ಹೆಂಗೆ ಓಡಾಡ್ತಿದ್ದೆ ಅವನೊಬ್ಬನೇ ಎಲ್ಲಿರ್ತಾನೆ ಗುರು. ಆದ್ರೂ ಏನೋ ಒಂದು ಇದ್ದರೆ ಒಂದು 5-6 ಜನ ಇರ್ಬೋದ. 5 ಅಲ್ಲ, ಅವಾಗೆಲ್ಲ ಇರ್ತಿದ್ದು ಜಾಯಿಂಟ್ ಫ್ಯಾಮಿಲಿ. ಏನೊಂದು 15-20 ಜನ, 30 ಜನ, 30 ಜನಕ್ಕೆ ಇಷ್ಟು ದೊಡ್ಡ ಮನೆ ಹರ್ಷಿತ್. ನೆನ್ಸ್ಕೊ, 30 ಆಯಿತು ಗೈಸ್. 50 ಜನಕ್ಕೆ ಅಂದ್ರೂ, 50 ಜನಕ್ಕೂ ಅಂದ್ರೂ ಇಷ್ಟು ದೊಡ್ಡ ಮನೆ ಗೈಸ್. ವಾ ಪ್ಯಾಲೇಸ್ ನೋಡಿ. ಇದೆಲ್ಲ ಸಿಲ್ವರ್ ಚೇರ್ಸ್, ಸಿಲ್ವರಿಂದ ಮಾಡಿರೋ ಚೇರ್ಸ್ ಗೈಸ್. ಇದೆಲ್ಲ ಇದ್ರ ಮೇಲೂ ಅಷ್ಟೇ ಗೈಸ್, ಒಂದೊಂದು ಸಖತ್ ಡೀಟೇಲಿಂಗ್ ಆಗಿದೆ. ಇನ್ನೊಂದು ಚೇರ್ ಮೇಲೆ ಆ ಡಿಸೈನ್ಸಿಂದ ಇಡ್ಬೋದು, ಪ್ರತಿಯೊಂದು ಎವ್ರಿಥಿಂಗ್ ಇಷ್ಟು ಡೀಟೇಲಿಂಗ್ ಆಗಿದೆ. ಸೂಪರ್ ಗೈಸ್, ಸಖತ್ತಾಗಿದೆ ಗೈಸ್ ಒಂದೊಂದನ್ನು ಕೂಡ. ಲುಕ್ ಅಟ್ ದಿಸ್. ಡೀಟೇಲಿಂಗ್ ಗೈಸ್ ಚೆನ್ನಾಗಿದೆ ಮಾತ್ರ. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಎಲ್ಲ ಪ್ಯಾಲೇಸ್ ಮುಗಿಸ್ಕೊಂಡ್ಬಂದು ಇವಾಗ ಇಲ್ಲಿ ಕೂತಿದ್ದೀವಿ.
ಇಲ್ಲಿ ಪ್ಯಾಲೇಸ್ ಮುಂದೆನೇ ಕೂತಿದ್ದೀವಿ ಗೈಸ್. ಸಖತ್ತಾಗಿದೆ. ಬಟ್ ಆದರೆ ಫುಲ್ ನೋಡೋಕೆ ಬಿಡಲ್ಲ ಗೈಸ್ ಇವರು. ಎಲ್ಲ ಮೇಲೆ ಸ್ವಲ್ಪ ಒಳಗೆಲ್ಲ ಹೋಗೋಕ್ಕೆ ಬಿಡಲ್ಲ. ಸುಮ್ಮನೆ ಹಂಗೆ ಒಂದು ಗ್ರೌಂಡ್ ಫ್ಲೋರಲ್ಲೇ ಒಂದು ರೌಂಡ್ ಹಾಕೊಂಬರ್ಬೇಕಷ್ಟೇ. ಈ ಕಡೆ ಎಂಟ್ರಾಗಿ ಇಲ್ಲೇ ಎಕ್ಸಿಟ್ ಆಗಿಬಿಡ್ತೀವಿ. ಫುಲ್ ನೋಡೋಕ್ಕೆ ಬಿಡಲ್ಲ. ಬಟ್ ಆ ಒಂದೊಂದು ಡೀಟೇಲಿಂಗು ಕೂಡ ಲಿಟ್ರಲಿ ಸಖತ್ತಾಗೈತೆ ಗೈಸ್. ಚೆನ್ನಾಗೈತೆ, ತುಂಬ ಇಷ್ಟ ಆಯಿತು. ವಿನಾಯಕ ಮೈಲಾರಿಗೆ ಬಂದು ಕುತ್ಕೊಂಡು ದೋಸೆ ತಿಂದು ಫುಲ್ ಎನರ್ಜಿ ಲೋ ಇತ್ತು, ಅದಕ್ಕೆ ತಿಂದ್ಬಿಟ್ವಿ. ಅವನು ತಿಂದಾಯಿತು, ಅವನು ಕೂತಿದ್ದಾನೆ ಇಲ್ಲಿ. ಕಾಫಿನೂ ಖಾಲಿ ಎಲ್ಲ ಆಯಿತು ಗೈಸ್. ಇವಾಗ ಡೈರೆಕ್ಟು ಬೆಂಗಳೂರಿಗೆ ಹೋಗೋದೆ. ಇನ್ನು ಪಯಣ ಮ್ಯೂಸಿಯಮ್ಗೆ ಹೋಗೋಣ ಅಂತ ನೋಡಿದ್ವಿ. ಆಲ್ರೆಡಿ 3 ಗಂಟೆ. ಸೊ ಬೇಡ, ಮತ್ತು ಯಾವಾಗಾದ್ರು ಬರುವ ಅಂದ್ಬಿಟ್ಟು ಇವಾಗ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರು ಗೈಸ್. ಬಾಯ್ ಟ್ರೈನಲ್ಲಿ. ಇವಾಗ ಗೈಸ್ ಎಲ್ಲ ಟ್ರಿಪ್ ಮುಗೀತು ಫೈನಲಿ ಮೈಸೂರ್ದು. ಇವಾಗ ಬ್ಯಾಕ್ ಟು ಬೆಂಗಳೂರು. ಆಲ್ರೆಡಿ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ನಾನು ಈ ಟ್ರಿಪ್ಪಿಂದ ಏನು ಕಲಿತೆ ಅಂದರೆ ಗೈಸ್, ಯಾವತ್ತಿದ್ರೂ ನಾವು ಏನಾದ್ರು ಹೊಸದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇದ್ದರೆ ನಾವು ಏನಪ್ಪ ದುಡ್ಡನ್ನ ಅಕೌಂಟಲ್ಲಿ ಇಟ್ಕೊಂಡು ಏನಪ್ಪ ದುಡ್ಡು ಖರ್ಚಾಗಬಾರ್ದು ಅಂತಾರೆ ಗೊತ್ತಾ, ಅವು ಸಾಯಬೇಕು ಕೋಲು ಮುರಿಬಾರ್ದು ಅಂತ. ಆ ಥರ ಇದ್ದರೆ ಆಗಲ್ಲ ಗೈಸ್ ಯಾವತ್ತಿದ್ರೂ. ಇವಾಗ ಒಂದು ದುಡ್ಡು ಖರ್ಚು ಮಾಡಿದ್ರೆ ವಿ ವಿಲ್ ಗೆಟ್ ಎಕ್ಸ್ಪೀರಿಯನ್ಸ್. ಫಾರ್ ಲೈಫ್ ವಿ ನೀಡ್ ಎಕ್ಸ್ಪೀರಿಯನ್ಸ್ ಗೈಸ್. ಇಟ್ಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಲೈಫ್ ಅಂದ್ರೇ ಎಕ್ಸ್ಪೀರಿಯನ್ಸ್ ಅಂದ್ರೇ ಲೈಫು ಗೈಸ್. ಸೊ ನಾವು ದುಡ್ಡು ಖರ್ಚು ಮಾಡ್ದೇ ಎಕ್ಸ್ಪೀರಿಯನ್ಸ್ ತಗೊಳ್ಳೋದು ಇಟ್ಸ್ ನಾಟ್ ಮೋರ್ ಪಾಸಿಬಲ್ ಇದೆ. ಬಟ್ ತುಂಬ ರೀತಿಲಿ ಪಾಸಿಬಲ್ ಇದೆ ಅಂತ ಅನಿಸಲ್ಲ. ಯಾಕೆ ಅಂತ ಅಂದರೆ ಇವಾಗ ನಾವು ಎಲ್ಲರೂ ಹೋಗ್ಬೇಕಂದ್ರೆ ದುಡ್ಡು ಬೇಕು, ಎಲ್ಲರೂ ಅದು ಇದು ಮಾಡಬೇಕಂದ್ರೆ ದುಡ್ಡು ಬೇಕು. ಎಲ್ಲರೂ ಟ್ರಾವೆಲ್ ಮಾಡ್ತೀವಿ, ಏನಾದ್ರು ಒಂದು ಚಿಕ್ಕ ಪುಟ್ಟ ಇರಬೇಕಂದ್ರೂ ದುಡ್ಡು ಸ್ಪೆಂಡ್ ಮಾಡಲೇಬೇಕು. ಸೊ ಏನಪ್ಪ ಅಕೌಂಟಿಂದ ದುಡ್ಡು ಈಚೆ ಬಂದ್ರೇ ವಿ ವಿಲ್ ಗೆಟ್ ಸಮ್ ಕೈಂಡ್ ಆಫ್ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ಟುಡೇ ವಿ ಬೋತ್ ಎಂಜಾಯ್ಡ್ ಅ ಲಾಟ್. ಚೆನ್ನಾಗಿತ್ತು ಗೈಸ್. ಪ್ಯಾಲೇಸ್ಗೆ ಹೋಗಿದ್ವಿ, ಚಾಮುಂಡಿ ಬೆಟ್ಟ ಹೋಗಿದ್ವಿ, ದೆನ್ ಏನಪ್ಪ ಮೈಲಾರಿ ದೋಸೆ ಅಲ್ಲೂ ದೋಸೆ ತಿಂದ್ವಿ. ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. 3:30ಗೆಲ್ಲ ಮತ್ತೆ ಟ್ರೈನ್ ಹತ್ಬಿಟ್ವಿ. ಚೆನ್ನಾಗಿತ್ತು ಗೈಸ್. ನೋಡೋಣ ಇದೇ ಥರ ಇನ್ನೂ. ಅದು ಅಲ್ಲದೆ ಈ ಟ್ರಿಪ್ಪು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಏನೊಂದು 2 days ಬ್ಯಾಕು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ದೆನ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್. ಅಷ್ಟೇ. ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್ ಗೈಸ್, ಬಾಯ್.